ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊಟ್ಟ ಮೊದಲ ಜಾಮೀನು ಈಗ ಮಂಜೂರಾಗಿದೆ. ಪ್ರಕರಣದ ಒಬ್ಬ ಆರೋಪಿಗೆ ಜಾಮೀನು ಮಂಜೂರಾಗಿದೆ. ಹೈಕೋರ್ಟ್ನಿಂದ ಈ ಪ್ರಕರಣದ ಆರೋಪಿ ಸಂಖ್ಯೆ 16 ಕೇಶವ ಮೂರ್ತಿಗೆ ಜಾಮೀನು ಮಂಜೂರಾಗಿದೆ. A16 ಕೇಶವ ಮೂರ್ತಿ ರೇಣುಕಾಸ್ವಾಮಿಯ ಶವ ವಿಲೇವಾರಿಯಲ್ಲಿ ಭಾಗಿಯಾಗಿದ್ದ. ಶವ ವಿಲೇವಾರಿಯಾಗಿ ಪೊಲೀಸರಿಗೆ ಕೇಶವ ಮೂರ್ತಿ ಶರಣಾಗಿದ್ದ. ಸದ್ಯ ಈತನನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ತುಮಕೂರು ಜೈಲಿನಲ್ಲೇ A16 ಕೇಶವ ಮೂರ್ತಿ ಇದ್ದ. A16 ಕೇಶವ ಮೂರ್ತಿ ಮೂಲತಃ ಚಿತ್ರದುರ್ಗದವನು. ಸದ್ಯ ಬೆಂಗಳೂರಿನ ಗಿರಿನಗರದ ಹಿರಣ್ಯಗುಡ್ಡದಲ್ಲಿ ಈತ ನೆಲೆಸಿರ್ತಾನೆ. ಈತನಿಗೆ ದುಡ್ಡಿನ ಆಮಿಷವನ್ನು ಒಡ್ಲಾಗುತ್ತೆ. ದುಡ್ಡು ಕೊಡ್ತೀವಿ, ಹೋಗಿ ಸರೆಂಡರ್ ಆಗಬೇಕು, ನಾವೇ ಕೊಲೆ ಮಾಡಿದ್ದೀವಿ ಅಂತ ಹೇಳಬೇಕು ಅಂತ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಪ್ರದೋಷ್ ಕಳಿಸ್ತಾನಲ್ಲ, ಅವರ ಪೈಕಿ ಓರ್ವ ಈ ಕೇಶವ ಮೂರ್ತಿ. ಗಿರಿನಗರ ಪ್ರದೋಷ್ನ ಮನೆಯ ಸುತ್ತಮುತ್ತ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ಕೊಂಡಿದ್ದಂಥ ವ್ಯಕ್ತಿ. ಹೊಟ್ಟೆಪಾಡಿಗೋಸ್ಕರ ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತಿದ್ದ. ಆದರೆ ಏಕಾಏಕಿ ಒಂದು ದೊಡ್ಡ ಅಮೌಂಟ್, ನೀನು ಹೋಗಬೇಕು, ನೀನು ಹೋಗಿ ಸರೆಂಡರ್ ಆಗಬೇಕು, ನಿನಗಿಂತ ಅಮೌಂಟ್ ಸಿಗುತ್ತೆ ಅನ್ನೋ ಒಂದು ಬೇಡಿಕೆ ಅವನ ಮುಂದೆ ಬರುತ್ತೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೋಸ್ಕರ ತಾನು ಜೈಲಿಗೆ ಹೋಗೋದಕ್ಕೆ ಸಿದ್ಧನಾಗಿರ್ತಾನೆ ಕೇಶವ ಮೂರ್ತಿ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದ ಈತ. ನಟ ದರ್ಶನ್ ಅಭಿಮಾನಿಯೂ ಕೂಡ ಆಗಿದ್ದ ಈ ಕೇಶವ ಮೂರ್ತಿ. ಅದೇ ಅಭಿಮಾನದಲ್ಲಿ ನಟ ದರ್ಶನ್ ಪರವಾಗಿ ಏನಾದರೂ ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ಜೈಲಿಗೆ ಹೋಗೋದಕ್ಕೂ ಕೂಡ ಸಿದ್ಧನಾಗಿದ್ದ. ಆ ರೇಣುಕಾಸ್ವಾಮಿಯನ್ನು ನಾವೇ ಕೊಂದಿದ್ದು, ದುಡ್ಡಿನ ವಿಚಾರಕ್ಕೆ ನನಗೂ ಅವ್ರಿಗೂ ಗಲಾಟೆ ಆಗಿತ್ತು ಅಂಥೇಳಿ ಆರೋಪಿ ಪವನ್ ಮೂಲಕ ಈ ಕೃತ್ಯದಲ್ಲಿ ಕೇಶವ ಮೂರ್ತಿ ಸಿಲುಕೊಳ್ತಾನೆ. ಹಣದಾಸೆ ತೋರಿಸಿ ದರ್ಶನ್ ಹೆಸರು ಹೇಳದೆ ಶರಣಾಗತಿಗೆ ಸೂಚಿಸಲಾಗಿತ್ತು. ಪಟ್ಟಣಗೆರೆ ಶೆಡ್ನಿಂದ ಡೆಡ್ ಬಾಡಿಯನ್ನ ಸಾಗಿಸ್ತಾರಲ್ಲ, ಅದರಲ್ಲಿ ಈತ ಒಬ್ಬ. ಸುಮ್ನಹಳ್ಳಿ ಸಮೀಪದ ಮೋರಿಗೆ ಶವ ಎಸೆದ ಕೃತ್ಯದಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಸೋಮವಾರ ರಾತ್ರಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಶರಣಾಗಿದ್ದ. ಈ ಕೊಲೆ ನಾವೇ ಮಾಡಿದ್ದು ಅಂತ ಹೇಳಿ, ಹಣಕಾಸಿನ ವಿಚಾರಕ್ಕೆ ನಡೆದಿರುವ ಕೊಲೆ ಅಂತ ಹೇಳಿ ಹೋಗಿ ಶರಣಾಗತಿಯಾಗಿದ್ದ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಕೊಲೆ ರಹಸ್ಯವನ್ನ ಈತ ಬಾಯ್ಬಿಟ್ಟ. ಈತನ ಹೇಳಿಕೆಯನ್ನ ಆಧರಿಸಿಯೇ ತನಿಖೆಯ ದಿಕ್ಕು ಬದಲಾಗಿದ್ದು, ಮನೆಯಲ್ಲಿ ಕಡು ಬಡತನ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಸಿತ್ತು ಅಂತ ಹೇಳಲಾಗಿದೆ. ಪ್ರದೋಷ್ ಮೂಲಕ ಕೇಶವ್ ಕುಟುಂಬಕ್ಕೆ ಹಣ ನೀಡುವ ಮಾತಾಗಿತ್ತು. ಹಿರಣ್ಯಗುಡ್ಡದಲ್ಲಿ ಅಂದ್ರೆ ಗಿರಿನಗರದ ಹಿರಣ್ಯಗುಡ್ಡ ಅನ್ನುವಂಥ ಜಾಗ ಇದೆ, ಅಲ್ಲಿನ ನಿವಾಸಿ ಈತ. ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು ತನ್ನ ಕುಟುಂಬ ನಿರ್ವಹಣೆ ಮಾಡ್ತಿದ್ದ. ಸಿಕ್ಕಾಪಟ್ಟೆ ದುಡ್ಡು ಬೇಕಿತ್ತು, ಮನೆ ನಿರ್ವಹಣೆ ಕಷ್ಟ ಆಗಿತ್ತು. ಆ ಸಂದರ್ಭದಲ್ಲಿ ಈತನಿಗೆ ದುಡ್ಡು ಕೊಟ್ಟು ಈ ಪ್ರಕರಣದಲ್ಲಿ ಸರೆಂಡರ್ ಆಗೋದಕ್ಕೆ ಹೇಳ್ತಾರೆ. ಆತ ದುಡ್ಡು ಪಡೆದುಕೊಂಡು ಸರೆಂಡರ್ ಕೂಡ ಆಗಿದ್ದ. ಶೆಡ್ನಿಂದ ಮೃತದೇಹ ಎಸೆಯುವ ಕೃತ್ಯದಲ್ಲೂ ಕೂಡ ಭಾಗಿಯಾಗಿದ್ದ. ಈತನ ಹೇಳಿಕೆ ಆಧರಿಸಿ ಆರಂಭಿಕವಾಗಿ ತನಿಖೆ ನಡೆದಿದ್ದು. ಇವನೇ ಹೇಳ್ತಾನೆ, ಈ ಪ್ರಕರಣದಲ್ಲಿ ಮೊದಲಿಗೆ ತಾನೇ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ದು ಹಣಕಾಸಿನ ವ್ಯವಹಾರ ಅಂತ ಹೇಳಿ 3 ಜನ ಸರೆಂಡರ್ ಆಗ್ತಾರೆ. ಕೇಶವ ಮೂರ್ತಿ ಅಲಿಯಾಸ್ ಕಪ್ಪೆ ಅಂತ ಕರೀತಾರೆ ಇವನನ್ನ. ಈ ಕೇಶವ ಮೂರ್ತಿ ಜೊತೆಗೆ ಇನ್ನಿಬ್ಬರು ಹೋಗಿ ಸರೆಂಡರ್ ಆಗೋ ಸಂದರ್ಭದಲ್ಲಿ ಪೊಲೀಸರು ಚಾರ್ಜ್ ಮಾಡಿದಾಗ, ವಿಚಾರಣೆ ಮಾಡಿದಾಗ ಸತ್ಯ ಬಾಯಿ ಬಿಡ್ತಾನೆ ಕೇಶವ ಮೂರ್ತಿ. ಇವನೇ ಹೇಳೋದು, ಈ ಕೊಲೆ ಹಿಂಗೆ ಮಾಡು ಅಂತಂದ್ರು ಅದಕ್ಕೆ ಮಾಡಿದೀವಿ ಅಂತ. ಹಾಗಾಗಿ ಈತನ ಹೇಳಿಕೆಯನ್ನೇ ಆಧರಿಸಿ ಈ ಪ್ರಕರಣ ಬೇರೆ ದಿಕ್ಕನ್ನು ಪಡೆಯುತ್ತೆ. 5 ಲಕ್ಷ ಪಡ್ಕೊಂಡಿದ್ದೀನಿ ಈ ಶವ ವಿಲೇವಾರಿಗೆ ಅಂತ ಹೇಳಿ ಕೂಡ ಈತ ಹೇಳ್ತಾನೆ. ಶಶಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, A16 ಈತ ಕೊಲೆ ಸಂಚನಲ್ಲಿ ಇರಲಿಲ್ಲ ಅಥವಾ ಈ ಅಪರಾಧಿಕ ಕೃತ್ಯ ಸಂಚನ್ನ ರೂಪಿಸೋದ್ರಲ್ಲೂ ಕೂಡ ಈತ ಭಾಗಿಯಾಗಿರಲಿಲ್ಲ. ಕೇವಲ ಈತ ಸಾಕ್ಷ್ಯನಾಶ ಆರೋಪದ ಅಡಿಯಲ್ಲಿ ಈತ ಇದ್ದ. ಆ ಆರೋಪ ಇವನ ಮೇಲೆ ಕೇಳಿ ಬಂದಿತ್ತು. ಈಗ ಜಾಮೀನು ಸಿಕ್ಕಿದೆ. ಏನೇನಾಯ್ತು ವಾದ ಪ್ರತಿವಾದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಶಿಧರ್? ಪ್ರಮುಖವಾಗಿ ನ್ಯಾಯಾಲಯ ವಿಚಾರ ಬಂದಾಗ ಒಂದು ಜಾಮೀನನ್ನ ಕೊಡಬೇಕಾದ್ರೆ ಒಂದು ಯಾವ ರೀತಿಯಾದಂತ ಮಾನದಂಡಗಳನ್ನ ಇಟ್ಕೊಂಡು ಯಾವೆಲ್ಲ ಆಧಾರದ ಮೇಲೆ ಯಾವೆಲ್ಲ ಅಂಶಗಳ ಮೇಲೆ ಜಾಮೀನನ್ನ ಮಂಜೂರಾತಿ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ಕೂಡ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಬೇಕಾದ್ರೆ ವಿಚಾರಣೆಯಲ್ಲಿ ಯಾವ ರೀತಿಯಾಗಿ ಸಾಕ್ಷಿಗಳು ಕಲೆ ಆಗ್ತು, ಮತ್ತೆ ಆರೋಪಿ ಏನ್ ಹೇಳ್ತಿದ್ದಾನೆ, ಆರೋಪಿ ಹೇಳ್ತಿರುವಂತ ಹೇಳಿಕೆಗೂ ಅಲ್ಲಿ ಎವಿಡೆನ್ಸ್ಗೂ ಯಾವ ರೀತಿಯಾಗಿ ಹೋಲಿಕೆ ಆಗ್ತಿದೆ, ಇವ್ರ ತನಿಖೆಯಲ್ಲಿ ಏನ್ ಹೇಳ್ತಿದೆ, ಸಾಕ್ಷಿಗಳು ಏನ್ ಸಿಕ್ಕಿದೆ ಅನ್ನೋದನ್ನು ಕೂಡ ಇವ ಮಾಡ್ತಾರೆ. ಅದೇ ರೀತಿಯಲ್ಲೂ ಕೂಡ ಇವೆಲ್ಲವನ್ನು ಕೂಡ ವಾದ ಪ್ರತಿವಾದ ಆಲಿಸಿದ ನಂತರ ತೀರ್ಪನ್ನು ಕೊಡಬೇಕಾದ್ರೆ, ಅವರಿಗೆ ಶಿಕ್ಷೆಯನ್ನು ಕೊಡಬೇಕಾದ್ರೂ ಕೂಡ ನ್ಯಾಯಾಧೀಶರು ಯೋಚನೆಯನ್ನು ಮಾಡ್ತಾರೆ ಯಾವ ರೀತಿಯಾದಂತಹ ತೀರ್ಪನ್ನು ಕೊಡಬಹುದು, ಯಾವ ರೀತಿಯಾಗಿ ಇವರಿಗೆ ಯಾವ ಮಾನದಂಡದ ಮೇಲೆ ಬೇಲನ್ನು ಕೊಡಬಹುದು ಅಂತ. ಅದೇ ರೀತಿಯಾಗಿ ಇವತ್ತು ಸಂತೋಷ್ನ ಕಥೆ ಅಂತ ಕೂಡ ಹೇಳ್ಬೋದು. ಈ ಸಂತೋಷ್ ಅವರಿಗೆ ವಾಲಂಟ್ರಿಯಾಗಿ ಹೋಗಿ ಪೊಲೀಸರಿಗೆ ಯಾರು ಕೊಲೆ ಮಾಡಿದ್ರು ಅನ್ನೋದು ಕೂಡ ಗೊತ್ತಿರೋದಿಲ್ಲ, ಯಾರು ಬಾಡಿ ಹಾಕಿರೋದು ಕೂಡ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಇವರು ವಾಲಂಟ್ರಿಯಾಗಿ ಹೋಗಿ ಪೊಲೀಸ್ ಠಾಣೆಯಲ್ಲಿ ನಾವೊಂದು ಕೊಲೆ ಮಾಡ್ಬಿಟ್ಟಿದ್ವಿ ಅಂತ ಹೇಳ್ಬಿಟ್ಟು ಸರೆಂಡರ್ ಆಗ್ತಾರೆ. ಅದರಲ್ಲೂ ಕೂಡ ಸಂತೋಷ್ ಕೂಡ ಒಬ್ಬ. ಯಾರು ಕೊಲೆ ಮಾಡಿದ್ರು ಯಾಕೆ ಅಂತ ಕೇಳಿದಾಗ ಅವ್ರಿಗೆ ಯಾವ್ದು ಕೂಡ ಗೊತ್ತಿಲ್ಲ,
ಕೊಲೆ ಆದೋ ರೇಣುಕಾಸ್ವಾಮಿ ಯಾರಂತ ಗೊತ್ತಿಲ್ಲ, ಯಾಕೆ ಕೊಲೆ ಮಾಡಿರೋ ಉದ್ದೇಶ ಏನಂತ ಗೊತ್ತಿಲ್ಲ. ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯವರು ಪೊಲೀಸರ ಸ್ಟೈಲಲ್ಲಿ ವಿಚಾರಣೆಯನ್ನು ಮಾಡಿಸಿದಾಗ ಆಗ ಬಾಯಿ ಬಿಡ್ತಾನೆ, ಇಲ್ಲ ನಾನೊಬ್ಬ ಚಾಲಕ ಡ್ರೈವಿಂಗ್ ಮಾಡ್ತಾ ಇದ್ದೆ, ನಾನೊಬ್ಬ ದರ್ಶನ್ ಅಭಿಮಾನಿ, ಪ್ರದೋಷ್ ಹೇಳಿದ್ದ, ಹಿಂಗಾಗಿ ದರ್ಶನ್ ಒಂದು ಕೇಸ್ ಆಗ್ಬಿಟ್ಟಿದೆ, ಹೀಗಾಗಿ ಅವ್ರ ಅಭಿಮಾನದ ಮೇಲೆ ನೀನೇನಾದ್ರೂ ಮಾಡಿದ್ರೆ ಒಂದಷ್ಟು ಹಣವನ್ನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಸಂತೋಷ್ಗೆ ಆಮಿಷವನ್ನು ಕೂಡ ಒಡ್ಡಿರ್ತಾನೆ. ಆಗ ಸಂತೋಷ್ ಏನ್ ಮಾಡ್ತಾನೆ, ನನಗೆ ಹಣ ಬೇಕಾಗಿಲ್ಲ, ನಾನು ದರ್ಶನ್ಗೋಸ್ಕರ ಬೇಕಾದ್ರೆ ಜೈಲಿಗೆ ಬೇಕಾದ್ರೆ ಹೋಗ್ತೀನಿ ಅಂತ ಕೂಡ ಹೇಳ್ತಾರೆ. ಇಲ್ಲ ಪರವಾಗಿಲ್ಲ ಇಟ್ಕೋ ಅಂತ ಹೇಳ್ಬಿಟ್ಟು ಪ್ರದೇಶ 5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಏನ್ ಪಟ್ಟಣಗೆರೆ ಶೆಡ್ ಇಂದ ಸುಮ್ನಳ್ಳಿ ಫ್ಲೈಓವರ್ ವರ್ಗು ಬ್ರಿಡ್ಜ್ ವರ್ಗು ಹಣ ಏನು ಸತ್ತ ಅಂತ ಏನು ರೇಣುಕಾಸ್ವಾಮಿ ಹಣವನ್ನ ಸಾಗಿಸೋದಕ್ಕೆ ಈತ ಸಂತೋಷನ ಬಳಕೆಯನ್ನು ಮಾಡ್ಕೊಂಡಿರ್ತಾರೆ. ಇಷ್ಟೆಲ್ಲ ಆಗಿದ್ರು ಕೂಡ ಸಂತೋಷಕ್ಕೆ ಗೊತ್ತಿರುತ್ತೆ. ಆದ್ರೂ ಕೂಡ ದರ್ಶನ್ ಮೇಲೆ ಇದ್ದಂತ ಅಂಧಾಭಿಮಾನದ ಮೇಲೆ ಈತ ಜೈಲಿಗೆ ಹೋಗೋದು ಕೂಡ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ಕೂಡ ಮುಂದಾಗಿರ್ತಾನೆ. ಆದ್ರೆ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಒಂದು ಉಲ್ಲೇಖವನ್ನು ಮಾಡಿದಾಗ, ಅವರು ಪೊಲೀಸ್ ಸ್ಟೈಲಲ್ಲಿ ವಿಚಾರಣೆಯನ್ನ ಮಾಡಿದಾಗ ಸಂತೋಷ್ ಪಾತ್ರ ಏನಿಲ್ಲ ಅಂತ ಕೂಡ ಗೊತ್ತಾಗುತ್ತೆ. ಇಡೀ ಪ್ರಕರಣ ಸಂತೋಷ್ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಾರೋ ಆ ಸ್ಟೇಟ್ಮೆಂಟ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಪಟ್ಟಣಗೆರೆಯಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ತಕ್ಕ ಬಂದಿದ್ದು, ಮತ್ತೆ ಅಲ್ಲಿ ಏನು ಯಾವ ರೀತಿ ಅಂತ ಟಾರ್ಚರ್ ಕೊಟ್ಟರು, ಆಗ ಪವಿತ್ರ ಗೌಡ ಯಾವ ರೀತಿಯಾಗಿ ಎಂಟ್ರಿ ಆದ್ರು, 17 ಜನರ ಪಾತ್ರ ಏನು ಅಂತ ಹೇಳ್ಬಿಟ್ಟು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಪೊಲೀಸ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಹೀಗಾಗಿ ಕೇಶವಮೂರ್ತಿ ಅಂತ ಭಾವಿಸ್ತೀವಿ, ಕೇಶವಮೂರ್ತಿ ಅಂತ ಫೈನ್. ಬಟ್ ಈಗ ಶಶಿಧರ್ ಒಂದು ಫಸ್ಟ್ ಜಾಮೀನ್ ಆಗಿದೆ ಅಂತ, ಬಟ್ ಈ ಫಸ್ಟ್ ಜಾಮೀನ್ ಆಗಿದೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಉಳಿದವರು ನಮಗೂ ಜಾಮೀನ್ ಆಗುತ್ತೆ ಅನ್ನುವ ವಿಶ್ವಾಸದಲ್ಲಿ ಇರಬಹುದಾ? ಈತನಿಗೆ ಜಾಮೀನ್ ಆಗಿರುವ ವಿಚಾರವು ಬೇರೆಯವ್ರಿಗೆ ಜಾಮೀನ್ ಆಗುವುದಕ್ಕೆ ಏನಾದರೂ ಸಂಬಂಧ ಇದೆಯಾ? ಬೇರೆಯವ್ರಿಗೆ ಜಾಮೀನ್ ಸಿಗುತ್ತೆ ಅನ್ನುವ ಖುಷಿ ಏನಾದರೂ ಇದರಲ್ಲಿ ಬೇರೆ ಆರೋಪಿಗಳು ಅಥವಾ ಅವ್ರ ಮನೆಯವರು ಪಡೋ ಸಾಧ್ಯತೆ ಅಥವಾ ಅವಕಾಶ ಇದೆಯಾ ಶಶಿಧರ್? ಖಂಡಿತ ಪ್ರಣೋತ್, ಏನಂತಾರೆ ಈಗ ಯಾವ ರೀತಿಯಾಗಿ ಕೇಶವಮೂರ್ತಿಗೆ ಯಾವ ಮಾನದಂಡದ ಮೇಲೆ ಯಾವ ಆಧಾರದ ಮೇಲೆ ಅವರ ವಕೀಲರು ಜಾಮೀನನ್ನ ಮಂಜೂರಾತಿಯನ್ನು ಪಡೆದುಕೊಂಡ್ರು, ಅದೇ ಆಧಾರವಾಗಿ ಕೇಶವಮೂರ್ತಿ ಜೊತೆ ಇನ್ನುಳಿದಂತ 4 ಜನ ಆರೋಪಿಗಳು ಕೂಡ ನಾವು ಕೂಡ ಕೊಲೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ವಾಲಂಟಿಯರ್ಗೆ ಒಂದಷ್ಟು ಜನ ಪೊಲೀಸರ ಎನ್ಕ್ವೈರಿಗಿಂತ ಮುಂಚಿತವಾಗಿ ಸರೆಂಡರ್ ಆಗಿದ್ರು. ಅವರ ಪಾತ್ರ ಏನು ಅಂತ ಹೇಳ್ಬಿಟ್ಟು ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದರೆ, ಆ ಉಲ್ಲೇಖದಲ್ಲಿ ಏನ್ ಸೀನ್ ಆಫ್ ಕ್ರೈಮ್ ಆಪರೇಷನ್ಸ್ ಅಂತ ಇರುತ್ತಲ್ಲ, ಯಾವ ಉದ್ದೇಶದಿಂದ ಇವರು ಪೊಲೀಸ್ ಠಾಣೆಗೆ ಬಂದಿದ್ರು, ಈ ಒಂದು ಪ್ರಕರಣದಲ್ಲಿ ಯಾವ ಉದ್ದೇಶದಿಂದ ಭಾಗಿಯಾಗಿದ್ರು, ಕೊಲೆ ಮಾಡುವ ಉದ್ದೇಶ ಏನಾಗಿರುತ್ತಾ, ಇಲ್ಲ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಹಣ ಮಾಡೋದಕ್ಕೋಸ್ಕರ ಏನಾದ್ರು ಕೊಲೆ ಮಾಡಿದ್ರ, ಇಲ್ಲ ಅಂತಂದ್ರೆ ಯಾರೋ ಹೇಳ್ದ ಹಣ ಹೆಲ್ಪ್ ಮಾಡ್ತೀನಿ ಹಣ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನಾದ್ರು ಈ ಪ್ರಕರಣದ ಬಗ್ಗೆ ಕೊಲೆ ಬಗ್ಗೆ ಗೊತ್ತಿಲ್ಲದೆ ಏನಾದ್ರು ಈ ಪ್ರಕರಣದಲ್ಲಿ ಏನಾದ್ರು ಭಾಗಿಯಾಗಿದ್ರ ಅಂತ ಹೇಳ್ಬಿಟ್ಟು ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗಾಗಿ ಕೇಶವಮೂರ್ತಿ ಅಂತೆ ಇದೇ ರೀತಿಯನ್ನು ಕೂಡ ಇನ್ನೂ 4 ಜನರ ಪಾತ್ರ ಯಾವುದೇ ಇಲ್ದಿದ್ರು ಕೂಡ ಈ ಒಂದು ಪ್ರಕರಣದಲ್ಲಿ ಏನಾದ್ರು ಸೇರ್ಕೊಂಡಿದ್ದಾರಾ ಅಂತ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಹಾಗಾಗಿ ಅವರ ವಕೀಲರು ಕೂಡ ಯಾವೆಲ್ಲ ಆಧಾರವನ್ನು ಇಟ್ಕೊಂಡು ಯಾವೆಲ್ಲ ಸಾಕ್ಷ್ಯಗಳನ್ನು ಇಟ್ಕೊಂಡು ಪ್ರತಿವಾದವನ್ನು ಮಂಡನೆ ಮಾಡ್ತಾರೋ ಅದ್ರ ಮೇಲೆ ಅವ್ರಿಗೂ ಕೂಡ ಜಾಮೀನು ಸಿಗುವಂತ ಸಾಧ್ಯತೆ ಇದೆ. ಆದ್ರೆ ಏನು 17 ಜನರಲ್ಲಿ ಈಗ ಒಬ್ಬರಿಗೆ ಮಾತ್ರ ಜಾಮೀನು ಸಿಕ್ಕೋದ್ರಿಂದ ಉಳಿದಂತವರು 16 ಜನರು 16 ರೀತಿಯಂತ ಪಾತ್ರ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಪ್ರತ್ಯೇಕವಾದಂತ ವಕೀಲರನ್ನು ಇಟ್ಕೊಂಡು ಪ್ರತ್ಯೇಕವಾಗಿ ವಾದವನ್ನು ಕೂಡ ಮಾಡ್ಕೋಬೇಕು. ಹೀಗಾಗಿ ಒಬ್ಬರು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಮತ್ತೊಬ್ಬರು ನಾನು ಪಾತ್ರ ಏನಿಲ್ಲ ಇನ್ನೊಬ್ಬ ಮಾಡಿದ್ದು ನಾನೇನಿಲ್ಲ ಪಾತ್ರ ಅವನು ಕರ್ಕೊಂಡು ಹೋಗಿದ್ದು ಅಂತ ಹೇಳ್ಬಿಟ್ಟು ಅವನು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಇನ್ನೊಬ್ಬರನ್ನ ಸಿಕ್ಕಾಕ್ಸುವಂತ ಕೆಲಸ ಕೂಡ ಆಗುತ್ತೆ ಈ ಪ್ರಕರಣದಲ್ಲಿ. ಇಲ್ಲವಂತಾದ್ರೆ ಈ ಪಾತ್ರದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿದ್ರೆ ಯಾರು ಇಲ್ಲ ಯಾರು ಕೊಲೆ ಮಾಡಿದ್ರು ಯಾರು ಏಟ್ನಿಂದ ಸತ್ರು ಅನ್ನೋದು ಕೂಡ ಗೊತ್ತಾಗದಂತೆ 17 ಜನರು ಕೂಡ ರಕ್ಷಣೆ ಆಗುವಂತ ಸಾಧ್ಯತೆ ಇದೆ. ಒಬ್ಬರು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಇನ್ನೊಬ್ಬರ ಮೇಲೆ ಹಾಕಿ 17 ಜನರು ಕೂಡ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಇದೆ. ಹೀಗಾಗಿ 17 ಜನರಲ್ಲೇ ಈಗ ಸದ್ಯಕ್ಕೆ ಒಬ್ಬರಿಗೆ ಮಾತ್ರ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮಾತ್ರಕ್ಕೆ ಈತನನ್ನ ಮತ್ತೆ ಶಿಕ್ಷೆ ಕೊಡಬಾರದು ಅನ್ನೋ ಏನಿದಿಲ್ಲ. ಮತ್ತೆ ಬೇಕಾದ್ರೂ ಇವತ್ತಿಗೆ ಶಿಕ್ಷೆಯನ್ನ ಪ್ರಕಟಣೆ ಮಾಡಿದಾಗ ಇವತ್ತಿಗೂ ಕೂಡ ಶಿಕ್ಷೆ ಕೂಡ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ 17 ಜನ ಭವಿಷ್ಯ ಕೂಡ ಯಾವಾಗ ಅವರು ಸಂಪೂರ್ಣವಾಗಿ ಈ ಪ್ರಕರಣದಿಂದ ಆಚೆ ಬರ್ತಾರೋ ಅಲ್ಲಿವರೆಗೂ ಕೂಡ 17 ಜನರು ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಬರೋಣ.